ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಿಯಾಂಕಾ ರಾಠೋಡ್ ಅಂತ. ನಿಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ನ ಅಡ್ಮಿನ್ ಆಗಿದ್ದೀನಿ. ಅದೇ ರೀತಿಯಾಗಿ ಭಾರತದ ನಂಬರ್ 1 ಆನ್ಲೈನ್ ಕ್ಲಾಸ್ ರೂಮ್ ಆಗಿರುವಂತಹ ಅನ್ಅಕಾಡೆಮಿಯಲ್ಲಿಯೂ ಕೂಡ ನಾನು ವೆರಿಫೈಡ್ ಎಜುಕೇಟರ್ ಆಗಿದ್ದೀನಿ. ಸೊ ಈಗಾಗಲೇ ನಿಮಗೆ ಹೇಳಿರುವ ಹಾಗೆ ನಾನು FTA STA ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಆಲ್ಮೋಸ್ಟ್ ಎಲ್ಲವನ್ನು ಕವರ್ ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ ಅಂತ. ಅಂದರೆ ಜನರಲ್ ಸೈನ್ಸ್, ಕರೆಂಟ್ ಅಫೇರ್ಸ್, ಹಿಸ್ಟ್ರಿ, ಪಾಲಿಟಿ, ಎಕನಾಮಿಕ್ಸ್, ಸೊ ಎಲ್ಲವನ್ನು ನಾನು ಕವರ್ ಮಾಡಿಕೊಡಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ. ಹಾಗೆ ಸಾಮಾನ್ಯ ಕನ್ನಡವನ್ನು ಕೂಡ. ಸೊ ನಿನ್ನೆ ಇದೆಯಲ್ಲ FTA ಎಕ್ಸಾಮ್ನ 50 ಪ್ರಶ್ನೆಗಳನ್ನು, ಅಂದರೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳಿಗೆ ಸಂಬಂಧಪಟ್ಟಂತೆ 50 ಪ್ರಶ್ನೆಗಳನ್ನು ಕೊಟ್ಟಿದೆ. ಸೊ ಇವತ್ತಿನ ಭಾಗದಲ್ಲಿ ನಿಮಗೆ ಸ್ವಲ್ಪ ಸಾಮಾನ್ಯ ವಿಜ್ಞಾನದ ಥಿಯರಿ ಪ್ಲಸ್ ಕೆಲವೊಂದು MCQಗಳನ್ನು ಹೇಳಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದೀನಿ. ಸೊ ಇದರಲ್ಲಿ ಇದೆಯಲ್ಲ ಬಹಳ ಜನರಿಗೆ ಕ್ವಶನ್ ಆನ್ಸರ್ ಗೊತ್ತಿರುತ್ತೆ, ಆದರೆ ಥಿಯರಿ ಸ್ವಲ್ಪ ಗೊತ್ತಿಲ್ಲದೆ ಇರೋದ್ರಿಂದ ಥಿಯರಿಯಲ್ಲಿಯೂ ಕೂಡ ಸ್ವಲ್ಪ ಪಕ್ಕಾ ಮಾಡಿಸ್ಬೇಕು ಅನ್ನುವಂಥ ದೃಷ್ಟಿಯಿಂದ ಇವತ್ತಿನ ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಅದೇ ರೀತಿಯಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದರೆ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಇನ್ನೊಂದು ಪ್ರಮುಖವಾದ ವಿಷಯ, ಅನ್ಅಕಾಡೆಮಿ ಪ್ಲ್ಯಾಟ್ಫಾರ್ಮನ್ನು ಜಾಯಿನ್ ಆದರೆ ಈ ಎಲ್ಲ ವಿಷಯಗಳನ್ನು ಬೇರೆ ಬೇರೆ ಎಜುಕೇಟರ್ಗಳು 50ಕ್ಕಿಂತ ಅಧಿಕ ಎಜುಕೇಟರ್ಗಳ ಕ್ಲಾಸ್ಗಳನ್ನು ಲೈವ್ ಆಗಿ ನಿಮ್ಮ ಮೊಬೈಲ್ ಫೋನ್ನಲ್ಲಿ ನೋಡ್ಬೋದು. ಒಂದೇ ಅಮೌಂಟ್ನಲ್ಲಿ KS, FTA STA, PSI PC, ಅದೇ ರೀತಿಯಾಗಿ ಈ ಒಂದು KPSC ಗ್ರೂಪ್ C ಎಕ್ಸಾಮನ್ನು ನೀವು ಪ್ರಿಪ್ರೇಷನ್ ಮಾಡ್ಬೋದು. PDF ಕೂಡ ಲಭ್ಯ ಆಗುತ್ತೆ. ಅದೇ ರೀತಿಯಾಗಿ ಇದು ಟೆಸ್ಟ್ ಸೀರೀಸ್ಗಳನ್ನು ಕೂಡ ನೀವು ಅಟೆಂಡ್ ಮಾಡ್ಬೋದು. ಹಾಗಾದರೆ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಜನರಲ್ ಸೈನ್ಸ್ನ ಕೆಲವೊಂದು, ಅಂದರೆ ಸಾಮಾನ್ಯ ವಿಜ್ಞಾನದ ಕೆಲವೊಂದು ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ ನೋಡಿ ಏನಿದೆ ಅಂತ ಹೇಳಬೇಕಂದ್ರೆ, ಸೊ ಇಲ್ಲಿ ಮೊದಲನೇ ಪ್ರಶ್ನೆ, ಲಾಲಾರಸವು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ಯಾವುದರಿಂದ? ದ ಸಲೈವಾ ಹೆಲ್ಪ್ಸ್ ಇನ್ ದ ಡೈಜೆಷನ್ ಆಫ್. ಯಾವುದನ್ನು ಡೈಜೆಸ್ಟ್ ಮಾಡಲಿಕ್ಕೆ ಈ ಒಂದು ಸಲೈವಾ ಇದೆಯಲ್ಲ ನಮಗೆ ಹೆಲ್ಪ್ ಮಾಡುತ್ತೆ ಅಂತ. ಸೊ ಪ್ರೋಟೀನ್ಗಳು, ಫೈಬರ್ಗಳು, ಪಿಷ್ಟ ಮತ್ತು ಕೊಬ್ಬುಗಳು ಅಂತ ಇದೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಅಂತ ಹೇಳಬೇಕಂದ್ರೆ ಪ್ರೋಟೀನ್ಗಳು. ಇಷ್ಟು ನಮಗೆಲ್ಲರಿಗೂ ಗೊತ್ತು, ಪ್ರೋಟೀನ್ಗಳು ಅಂತ ಗೊತ್ತು. ಅದರ ಕುರಿತಾಗಿ ಸ್ವಲ್ಪ ಒಂದು ಹೆಚ್ಚಿನ ಮಾಹಿತಿಯನ್ನು ಇವಾಗ ನಿಮಗೆ ನಾನು ಹೇಳ್ತೀನಿ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಒಂದು ಲಾಲಾರಸ ಎಲ್ಲಿಂದ ಬರುತ್ತೆ? ಲಾಲಾ ಗ್ರಂಥಿಯಿಂದ ಸ್ರವಿಸಲ್ಪಟ್ಟ, ಸೊ ಪ್ರಾಣಿಗಳ ಬಾಯಿಗಳಲ್ಲಿ ರೂಪುಗೊಳ್ಳುವ ಒಂದು ನೀರಿನಂತಹ ಪದಾರ್ಥ ಅಲ್ವಾ? ಸೊ ನಮ್ಮ ಒಂದು, ಅಂದರೆ ಮಾನವರ ನಾಲಿಗೆಯ ಮೇಲೂ ಕೂಡ ಈ ಒಂದು ಲಾಲಾರಸವನ್ನು ನಾವು ನೋಡ್ಬೋದು. ಮಾನವ ಲಾಲಾರಸ 98% ನೀರು, ಜೊತೆಗೆ ವಿದ್ಯುದ್ವಿಚ್ಛೇದ್ಯಗಳನ್ನು ಲೋಳೆ, ಬಿಳಿ ರಕ್ತಕೋಶಗಳು, ಎಪಿಲಿಪ್ಟಿಕ್ ಕೋಶಗಳು, ಅದೇ ರೀತಿಯಾಗಿ ಗ್ಲೈಕೋಪ್ರೋಟೀನ್ಗಳು, ಕಿಣ್ವಗಳು, ಶ್ರಾವಕ, IgA ಮತ್ತು ಲೈಸೋಸೋಮ್ನಂತಹ ಸೂಕ್ಷ್ಮಜೀವಿ ಪ್ರತಿರೋಧಕಕಾರಗಳನ್ನು ಹೊಂದಿರುತ್ತೆ. ಸೊ ಹಾಗಾದರೆ ನಿಮಗೆ ಸಲೈವಾ ಮೇಲೆ ಏನೇ ಪ್ರಶ್ನೆ ಕೇಳಿದ್ರು ಕೂಡ ಏನನ್ನು ಇದು ಹೆಲ್ಪ್ ಮಾಡುತ್ತೆ, ಫಂಕ್ಷನ್ ಆಫ್ ಸಲೈವಾ ಅಂತ ಕೇಳಿದರೆ ಅದರ ಕಾರ್ಯ ಏನಂತ ಹೇಳಿದರೆ, ಇಲ್ಲಿ ನಿಮಗೆ ನಾನೇನು ಕೊಟ್ಟಿದ್ದೀನಿ, ಒಂದು ಚಿತ್ರವನ್ನೇ ಕೊಟ್ಬಿಟ್ಟಿದ್ದೀನಿ. ಯಾವುದಕ್ಕೆ ಸಂಬಂಧಪಟ್ಟಂತೆ? ಡೈಜೆಸ್ಟಿವ್ಗೆ ಹೆಲ್ಪ್ ಮಾಡುತ್ತೆ. ಅದೇ ರೀತಿಯಾಗಿ ಪ್ರೊಟೆಕ್ಟಿವ್ಗೆ ಇದು, ಅಂದರೆ ಯಾವುದಕ್ಕೆ? ಡೈಲ್ಯೂಷನ್, ಬಫರಿಂಗ್, ಲುಬ್ರಿಕೇಷನ್, ಸೊ ಇದಕ್ಕೆಲ್ಲ ಹೀಲಿಂಗ್, ಅದೇ ರೀತಿಯಾಗಿ ಕ್ಲೆನ್ಸಿಂಗ್, ಇದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಸೊ ಅದೇ ರೀತಿಯಾಗಿ ಅಡಿಷ್ನಲ್ ಅಂತ ಹೇಳಬೇಕಂದ್ರೆ ಮಾತನಾಡಲಿಕ್ಕೆ, ಎಕ್ಸ್ಪ್ರೆಷನ್ಗೆ, ಟ್ರಾಫಿಕ್ಗೆ, ಸೋಷಿಯಲ್ ಇಂಟರಾಕ್ಷನ್ಗೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ಬೇರೆ ಎಕ್ಸಾಂಪಲ್ ಅಂತ ಹೇಳಬೇಕಂದ್ರೆ, ಸೊ ಇದು ಏನು, ಗ್ರೂಮಿಂಗ್, ಥೀಮೋ ರೆಗ್ಯುಲೇಷನ್ ಅಂತ ಹೇಳ್ಬೋದು. ಗ್ರೂಮಿಂಗ್, ಥೀಮೋ ರೆಗ್ಯುಲೇಷನ್ಗೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಸೊ ಇಲ್ಲಿ ಲಾಲಾರಸ ಇದೆಯಲ್ಲ, ಸೊ ತುಂಬಾ ಮಹತ್ವವಾದಂತಹ ಒಂದು ಪಾತ್ರವನ್ನು ನಮ್ಮ ಒಂದು ಮಾನವನ ಶರೀರದಲ್ಲಿ ಇದು ಸ್ಟಾರ್ಟ್ ಆಗುತ್ತೆ. ಸೊ ಈ ನಮ್ಮ ಬಾಯಿಯಲ್ಲಿ ಇದೆಯಲ್ಲ ಮೆಕ್ಯಾನಿಕಲ್ ಡೈಜೆಷನ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಈ ಹಲ್ಲುಗಳು ಆಹಾರವನ್ನು ಅಗಿಯುತ್ತೆ ಮತ್ತು ಆಹಾರವನ್ನು ಕಟ್ ಮಾಡುತ್ತೆ. ಅಲ್ಲಿಂದ ಈ ಸಲೈವಾ ಇದೆಯಲ್ಲ ಏನು ಮಾಡುತ್ತೆ? ಕೆಮಿಕಲ್ ಡೈಜೆಷನನ್ನು ಸ್ಟಾರ್ಟ್ ಮಾಡುತ್ತೆ. ಸೊ ಸಲೈವರಿ ಅಮ್ಯಾಲಿಸ್ ಇದೆಯಲ್ಲ ಅದೇನು ಮಾಡುತ್ತೆ ಅಂತ ಹೇಳಬೇಕಂದ್ರೆ, ಇದು ಬ್ರೇಕ್ ಆಗಿ ಅಮೈಲೋಸ್ ಆಗಿ ಇದು ಇದಾಗತ್ತೆ ಅಂತ ನಾವು ಹೇಳ್ಬೋದು. ಮತ್ತು ನಾವು ಯಾವಾಗ ಈ ಆಹಾರವನ್ನು ಅಗಿತೀವಿ ಮತ್ತು ಈ ನಾಲಿಗೆಯ ಮೂಲಕ, ಸೊ ನಾವು ಆಹಾರವನ್ನು ಒಳಗೆ, ಅಂದರೆ ಟಂಗ್ ಫಾರ್ಮ್ಸ್ ಅ ಬಾಲ್ ಫ್ರಮ್ ದ ಫುಡ್ ಕಾಲ್ಡ್ ಬೋಲಸ್ ಅಂತ ಹೇಳ್ಬೋದು. ಸೊ ಇಲ್ಲಿ ಉಂಟಾಗುವಂತಹ ಒಂದು ಫುಡ್ ಇದೆಯಲ್ಲ ಅದನ್ನು ನಾವು ಬೋಲಸ್ ಅಂತ ಹೇಳ್ಬೋದು.
ಸೊ ಅದೇ ರೀತಿಯಾಗಿ ಪ್ರೊಡ್ಯೂಸ್ಡ್ ಇನ್ ಸಲೈವರಿ ಗ್ಲ್ಯಾಂಡ್ ಹ್ಯೂಮನ್ ಸಲೈವಾ ಕಂಪ್ರೈಸಸ್ 99.5% ವಾಟರ್ ಅಂತ ಹೇಳ್ಬೋದು. ಬಟ್ ಆಲ್ಸೋ ಇಟ್ ಕಂಟೈನ್ಸ್ ಮೆನಿ ಇಂಪಾರ್ಟೆಂಟ್ ಸಬ್ಸ್ಟೆನ್ಸಸ್ ಇನ್ಕ್ಲೂಡಿಂಗ್ ಎಲೆಕ್ಟ್ರೋಲೈಟ್ಸ್, ಮುಕಸ್, ಆಂಟಿಬ್ಯಾಕ್ಟೀರಿಯಲ್ ಕಂಪೌಂಡ್ಸ್ ಆ್ಯಂಡ್ ವೇರಿಯಸ್ ಎನ್ಸೈಮ್ಸ್ ಅಂತ ನಾವು ಹೇಳ್ಬೋದಾಗಿದೆ. ಸೊ ಇದು ಸಲೈವಾ ಎಷ್ಟು ಇಂಪಾರ್ಟೆಂಟ್ ಆದಂತಹ ಪಾತ್ರವನ್ನು ವಹಿಸುತ್ತೆ ಅನ್ನೋದಕ್ಕೆ ಸ್ವಲ್ಪ ಸಂಕ್ಷಿಪ್ತವಾದ ಮಾಹಿತಿಯನ್ನು ಹೇಳಿದ್ದೀನಿ. ಈಗ ನೆಕ್ಸ್ಟ್ ನೋಡಿ, ಸಾಪೇಕ್ಷತಾ ಸಿದ್ಧಾಂತವನ್ನು ನೀಡಿದವರು ಯಾರು ಅಂತ ಇಲ್ಲಿ ಪ್ರಶ್ನೆ. ಸೊ ಹೂ ಗೇವ್ ದ ಥಿಯರಿ ಆಫ್ ರಿಲೇಟಿವಿಟಿ ಅಂತ ಪ್ರಶ್ನೆ. ಸೊ ಐಸಾಕ್ ನ್ಯೂಟನ್, ಆರ್ಕಿಮಿಡಿಸ್, ಆಲ್ಬರ್ಟ್ ಐನ್ಸ್ಟೈನ್ ಮತ್ತು ಗೆಲಿಲಿ ಅಂತ ಇದೆ. ಸೊ ಸಾಪೇಕ್ಷತಾ ಸಿದ್ಧಾಂತದ ಕುರಿತಾಗಿ ಎಲ್ಲರಿಗೂ ತಿಳಿದಿರುವಂಥದ್ದು ಅಲ್ವಾ. ಸೊ ಈ ಸಾಪೇಕ್ಷತಾ ಸಿದ್ಧಾಂತವನ್ನು ಯಾರು ಕೊಟ್ಟಿದ್ದಾರೆ ಅಂತ ಹೇಳಬೇಕಂದ್ರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಸೊ ಯಾರು, ಆಲ್ಬರ್ಟ್ ಐನ್ಸ್ಟೈನ್. ಸೊ ಆಪ್ಷನ್ ಸಿ ಇದೆಯಲ್ಲ ಅದು ಸರಿಯಾದ ಉತ್ತರ. ಸೊ ಹಾಗಾದರೆ ಈ ಸಾಪೇಕ್ಷತಾ ಸಿದ್ಧಾಂತ ಅಂದರೆ ಏನು ಅದನ್ನು ಇವಾಗ ನೋಡೋಣ. ಸೊ ಆಲ್ಬರ್ಟ್ ಐನ್ಸ್ಟೈನ್ ಅವರು ಇದ್ದಾರಲ್ಲ, ಈ ಥಿಯರಿ ಆಫ್ ರಿಲೇಟಿವಿಟಿ ಅಥವಾ ಸಾಪೇಕ್ಷತಾ ಸಿದ್ಧಾಂತವನ್ನು ನೀಡಿದಂತಹ ಪ್ರಮುಖವಾದ ವ್ಯಕ್ತಿ. ಸೊ ಇವರ ಒಂದು ಥಿಯರಿ ಪ್ರಕಾರ ಮಾಸ್ ಅಂದರೆ ಎಮ್ ಇದು ಯಾವುದಕ್ಕೆ ಈಕ್ವಲ್ ಆಗಿದೆ ಅಂತ ಹೇಳಬೇಕಂದ್ರೆ ಎನರ್ಜಿ ಅಂದರೆ ಇಗೆ ಇದು ಈಕ್ವಲ್ ಆಗಿದೆ. ಸೊ ಅದಕ್ಕೋಸ್ಕರ ಅವ್ರೇನು ಮಾಡಿದರು, ಒಂದು ಸೂತ್ರವನ್ನು ಕೊಟ್ಟಿದ್ದರು, E=mc² ಅನ್ನುವಂತಹ ಒಂದು ಸೂತ್ರವನ್ನು ಅವರು ಕೊಡ್ತಾರೆ. ಸೊ ಇಲ್ಲಿ ಸಿ ಇದೆಯಲ್ಲ, ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್, ನಿರ್ವಾತ ಪ್ರದೇಶದಲ್ಲಿ ಈ ಒಂದು ಬೆಳಕಿನ ವೇಗವನ್ನು ಸಿ ಇದೆಯಲ್ಲ ಅದು ನಮಗೆ ತೋರಿಸುತ್ತೆ. ಸೊ ಇದಕ್ಕೋಸ್ಕರ ಇದೆಲ್ಲ ಆಲ್ಬರ್ಟ್ ಐನ್ಸ್ಟೈನ್ ಅವರಿಗೆ 1921ರಲ್ಲಿ ನೋಬೆಲ್ ಪ್ರೈಸ್ ಇನ್ ಫಿಸಿಕ್ಸ್ ಅಂತ ಕೊಟ್ಟಿದ್ರು, ಅವರ ಒಂದು ಕಾಂಟ್ರಿಬ್ಯೂಷನ್ಗೋಸ್ಕರ ಅಂತ ಹೇಳ್ಬೋದು. ಈಗ ಸಾಪೇಕ್ಷ ಸಿದ್ಧಾಂತ ವಿಜ್ಞಾನದಲ್ಲಿ ಬಹುಚರ್ಚಿತ ಸಿದ್ಧಾಂತಗಳಲ್ಲಿ ಪ್ರಮುಖವಾಗಿದೆ, ಎಲ್ಲರಿಗೂ ಗೊತ್ತಿದೆ. ಸೊ ಇದು ಮೂಲಭೂತವಾಗಿ 2 ವಿಭಾಗಗಳಲ್ಲಿ ಪ್ರಕಟಣೆಗೊಂಡಿತು. ಸೊ ಪ್ರಥಮವಾಗಿ ಐನ್ಸ್ಟೈನ್ ಅವರು 1905ರಲ್ಲಿ ವಿಶೇಷ ಸಾಪೇಕ್ಷ ಸಿದ್ಧಾಂತ ಅಂತ ಪ್ರಕಟಿಸಿದರು. ಎರಡನೇದಾಗಿ 1915ರಲ್ಲಿ ಸಾಮಾನ್ಯ ಸಾಪೇಕ್ಷ ಸಿದ್ಧಾಂತ ಅಂತ ಇವರು ಅದನ್ನು ಪ್ರಕಟಣೆ ಮಾಡ್ತಾರೆ. ಸೊ ಅದನ್ನೇ ಇಟ್ ಈಸ್ ಅ ಥಿಯರಿ ಆಫ್ ಗ್ರಾವಿಟಿ. ದ ಬೇಸಿಕ್ ಐಡಿಯಾ ಈಸ್ ದ್ಯಾಟ್ ಇನ್ಸ್ಟೆಡ್ ಆಫ್ ಬೀಯಿಂಗ್ ಆ್ಯನ್ ಇನ್ವಿಸಿಬಲ್ ಫೋರ್ಸ್ ದ್ಯಾಟ್ ಅಟ್ರಾಕ್ಟ್ಸ್ ಆಬ್ಜೆಕ್ಟ್ ಟು ಒನ್ ಅನದರ್, gravity is a curving or wrapping of space. The more massive an object, the more it wraps the space around it ಅಂತ ನಾವು ಹೇಳ್ಬೋದಾಗಿದೆ. ಸೊ ಇದು ಯಾರು, ಆಲ್ಬರ್ಟ್ ಐನ್ಸ್ಟೈನ್ ಅವರು ನೀಡಿದಂತಹ ಒಂದು ಥಿಯರಿ ಆಫ್ ರಿಲೇಟಿವಿಟಿ ಅಥವಾ ಸಾಪೇಕ್ಷತಾ ಸಿದ್ಧಾಂತ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ನೋಡೋಣ, ಕಾರ್ಪಸ್ಕ್ಯುಲರ್ ಬೆಳಕಿನ ಸಿದ್ಧಾಂತಕ್ಕೆ ಈ ಕೆಳಗಿನವರು ಯಾರು ನೀಡಿದ್ದಾರೆ ಅಂತ. ಹೂ ಅಮಾಂಗ್ ದ ಫಾಲೋವಿಂಗ್ ಈಸ್ ಕ್ರೆಡಿಟೆಡ್ ಫಾರ್ ದ ಯಾವುದು ಕಾರ್ಪಸ್ಕ್ಯುಲರ್ ಥಿಯರಿ ಆಫ್ ಲೈಟ್ ಅಂತ ಹೇಳ್ಬೋದು. ಸೊ ಹಾಗಾದರೆ ಇಲ್ಲಿ ಆಪ್ಷನ್ ಏನಂತ ಹೇಳಬೇಕಂದ್ರೆ ಆಪ್ಷನ್ ಐಸಾಕ್ ನ್ಯೂಟನ್, ಕ್ರಿಸ್ಟಿಯಾನ್ ಹ್ಯೂಜೆನ್ಸ್, ಆಲ್ಬರ್ಟ್ ಐನ್ಸ್ಟೈನ್, ಜೇಮ್ಸ್ ಕ್ಲರ್ಕ್, ಮ್ಯಾಕ್ಸ್ವೆಲ್ ಅಂತ ಇದೆ. ಹಾಗಾದರೆ ಇಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಹೇಳಬೇಕಂದ್ರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಐಸಾಕ್ ನ್ಯೂಟನ್ ಇದೆಯಲ್ಲ ಇಲ್ಲಿ ಸರಿಯಾದ ಉತ್ತರ. ಈ ಕಾರ್ಪಸ್ಕ್ಯುಲರ್ ಬೆಳಕಿನ ಸಿದ್ಧಾಂತ ನಿಮಗೆ ಪದ ಹೊಸದಾಗಿ ಗೊತ್ತಿದ್ರೂ ಕೂಡ ಆ ಕಾನ್ಸೆಪ್ಟ್ ನಿಮಗೆ ಮುಂಚೆ ಗೊತ್ತಿದೆ. ಆ ಕಾನ್ಸೆಪ್ಟನ್ನು ಇವಾಗ ನಾನು ತೋರಿಸ್ತೀನಿ ನೋಡಿ, ಇದೆ ನೋಡಿ. ಸೊ ಆ ಪಟ್ಟಕದ ಕುರಿತಾಗಿ ನಾವು ಸ್ಟೂಡೆಂಟ್ ಇದ್ದಾಗ ಕಲಿತಿದ್ವಿ ನೋಡಿ. ಸೊ ಯಾವ ರೀತಿಯಾಗಿ ಒಂದು ಪಟ್ಟಕದ ಮೂಲಕ ಬೆಳಕು ಹಾದು ಹೋಗುತ್ತೆ ಅನ್ನುವಂಥದ್ದನ್ನು ನಾವು ನಮ್ಮ ಸ್ಟೂಡೆಂಟ್ ಲೈಫಲ್ಲಿ ಕಲ್ತಿದ್ದೀವಿ. ಸೊ ಅದನ್ನೇ ನಾವು ಕಾರ್ಪಸ್ಕ್ಯುಲರ್ ಥಿಯರಿ ಆಫ್ ಲೈಟ್ ಅಂತ ಹೇಳ್ಬೋದು. ಐಸಾಕ್ ನ್ಯೂಟನ್ ಅವರು ನೀಡಿದಂತಹ ಒಂದು ಪ್ರಮುಖವಾದ ಸಿದ್ಧಾಂತ. ಸೊ ಇಲ್ಲಿ ಇದೆಯಲ್ಲ, ಕಾರ್ಪಸ್ಕಲ್ ಎಂದು ಕರೆಯಲ್ಪಡುವ ಸಣ್ಣ ಪ್ರತ್ಯೇಕ ಕಣಗಳಿಂದ ಕೂಡಿದೆ. ಅದು ಒಂದು ಸೀಮಿತ ವೇಗದಲ್ಲಿ ನೇರ ಸಾಲಿನಲ್ಲಿ ಚಲಿಸುತ್ತದೆ ಮತ್ತು ಪ್ರಚೋದನೆಯನ್ನು ಹೊಂದಿರುತ್ತೆ. ಇದು ಆ ಕಾಲದ ಪರಮಾಣುವಾದದ ಪರ್ಯಾಯ ವಿವರಣೆಯನ್ನು ಆಧರಿಸಿದೆ ಅಂತ ನಾವು ಹೇಳ್ಬೋದು. ಸೊ ಅದನ್ನೇ ನ್ಯೂಟನ್ ಪ್ರಪೋಸ್ ದ್ಯಾಟ್ ಅ ಸೋರ್ಸ್ ಆಫ್ ಲೈಟ್ ಎಮಿಟ್ಸ್ ಮೆನಿ ಮಿನಿಟ್ ಇಲಾಸ್ಟಿಕ್ ರಿಜಿಡ್ ಆ್ಯಂಡ್ ಮಾಸ್ಲೆಸ್ ಪಾರ್ಟಿಕಲ್ಸ್ ಕಾಲ್ಡ್ ಕಾರ್ಪಲಸ್. These particles travel through a transparent medium at very high speed in all direction along a straight line ಅಂತ ಹೇಳ್ಬೋದು. ಸೊ ಇಲ್ಲಿ ಯಾವ ರೀತಿಯಾಗಿ ಇಲ್ಲಿ ಬೆಳಕು ಪ್ರತಿಫಲನಗೊಳ್ಳುತ್ತೆ ಅನ್ನೋದನ್ನು ಇಲ್ಲಿ ಈ ಒಂದು ಸಿದ್ಧಾಂತ ನೇಚರ್ ಆಫ್ ಲೈಟನ್ನು ನ್ಯೂಟನ್ ರವರು ಕಾರ್ಪಸ್ಕ್ಯುಲರ್ ಥಿಯರಿ ಮೂಲಕ ಇಲ್ಲಿ ಸಾಬೀತು ಮಾಡ್ತಾ ಇರುವಂತಹ ಒಂದು ಚಿತ್ರಣ. ಸೊ ಇಲ್ಲಿ ನೀವು ನೋಡ್ಬೋದಾಗಿದೆ, ಈ ಒಂದು ಥಿಯರಿಯಲ್ಲಿ
ಸೊ ಪಟ್ಟಕದ ಮೂಲಕ ನಾವು ಬೆಳಕನ್ನು ಹಾಯಿಸಿದಾಗ ಒಂದು ಹೋಲ್ನ ಮೂಲಕ ಈ ವೈಟ್ ಸನ್ಲೈಟ್ ಅಥವಾ ವೈಟ್ ಬೆಳಕನ್ನು ಈ ಗ್ಲಾಸ್ ಪ್ರಿಸ್ಮ್ ಅದರ ಮೂಲಕ ಹಾಯಿಸಿದಾಗ ಸೊ ವೈಟ್ ಕಾರ್ಡ್ ಮೇಲೆ ಯಾವ ಯಾವ ಬೆಳಕು ಚೆಲ್ಲುತ್ತೆ ಅಂದರೆ ಯಾವ ಬಣ್ಣದ್ದು, ರೆಡ್, ಆರೆಂಜ್, ಯೆಲ್ಲೋ, ಗ್ರೀನ್, ಬ್ಲೂ, ಇಂಡಿಗೋ ಮತ್ತು ವೈಲೆಟ್ ಅಂತ ಹೇಳ್ಬೋದು. ಸೊ ಇದೇ ಒಂದು ಸಿದ್ಧಾಂತವನ್ನು ಇಂಟ್ರಡ್ಯೂಸ್ ಮಾಡಿದಂತಹ ವ್ಯಕ್ತಿ ಅಂತ ಹೇಳಬೇಕಂದ್ರೆ ಐಸಾಕ್ ನ್ಯೂಟನ್ ಅಂತ ಹೇಳ್ಬೋದು. ಸೊ ಈ ಬೆಳಕಿನ ಕಾರ್ಪಸ್ಕ್ಯುಲರ್ ಸಿದ್ಧಾಂತ ಇದೆಯಲ್ಲ 1637ರಲ್ಲಿ ಡೆಸ್ಕಾರ್ಟಸ್ ಮಂಡಿಸಿದ ಬೆಳಕಿನ ಕಾರ್ಪಸ್ಕ್ಯುಲರ್ ಸಿದ್ಧಾಂತ. ಸೊ ಅದನ್ನು ಏನಂತ ಕರಿತೀವಿ, ಸಣ್ಣ ಕಣಗಳು ಅಂತ ಕರೆಯಲ್ಪಡುವ ಸಣ್ಣ ಪ್ರತ್ಯೇಕ ಕಣಗಳಿಂದ ಕೂಡಿದೆ ಅಂತ ಅವರು ಆ ಒಂದು ಟೈಮ್ನಲ್ಲಿ ಹೇಳಿದರು. ಆದರೆ ಐಸಾಕ್ ನ್ಯೂಟನ್ ಅವರು ಇದ್ದಾರಲ್ಲ 1672ರಲ್ಲಿ ಈ ಸಿದ್ಧಾಂತದ ಪ್ರಮುಖವಾದಂತಹ ಪ್ರವರ್ತಕ ಆದರು. ಮತ್ತು ಇದನ್ನು ತುಂಬಾ ಚೆನ್ನಾಗಿ ಈ ಒಂದು ಬೆಳಕಿನ ಸಿದ್ಧಾಂತವನ್ನು ಅವರು ವಿವರಣೆ ಮಾಡ್ತಾರೆ. ಸೊ ಬೆಳಕಿನ ಕಣ ಸಿದ್ಧಾಂತ ಈ ಆರಂಭಿಕ ಪರಿಕಲ್ಪನೆ ಫೋಟಾನ್ನ ಆಧುನಿಕ ತಿಳುವಳಿಕೆಯ ಆರಂಭಿಕ ಮುಂಚೂಣಿಯಲ್ಲಿತ್ತು ಅಂತ ಹೇಳ್ಬೋದು. ಈ ಸಿದ್ಧಾಂತ ಇದೆಯಲ್ಲ ವಕ್ರೀಭವನ ವಿವರ್ತನೆ ಇದನ್ನೆಲ್ಲ ಇದು ವಿವರಿಸುವಂತಹ ಒಂದು ಪ್ರಮುಖ ಸಾಧ್ಯತೆಯನ್ನು ಅವರು ತೋರಿಸ್ಕೊಟ್ರು ಅಂತ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಭೌತಶಾಸ್ತ್ರದ ಈ ಯಾವ ಶಾಖೆಗಳು ಶಾಖ ಮತ್ತು ತಾಪಮಾನ ಮತ್ತು ಶಕ್ತಿ ಮತ್ತು ಕೆಲಸಕ್ಕೆ ಅವುಗಳ ಸಂಬಂಧವನ್ನು ನಿರ್ವಹಿಸುತ್ತೆ? ವಿಚ್ ಆಫ್ ದೀಸ್ ಬ್ರಾಂಚಸ್ ಆಫ್ ಫಿಸಿಕ್ಸ್ ಡೀಲ್ ವಿತ್ ಹೀಟ್ ಆ್ಯಂಡ್ ಟೆಂಪ್ರೇಚರ್ ಆ್ಯಂಡ್ ದೇರ್ ರಿಲೇಷನ್ ಟು ಎನರ್ಜಿ ಆ್ಯಂಡ್ ವರ್ಕ್ ಅಂತ ಇದೆ. ಜಿಯೋಫಿಸಿಕ್ಸ್, ಮೆಕ್ಯಾನಿಕ್ಸ್, ಪರಮಾಣು ಭೌತಶಾಸ್ತ್ರ, ಥರ್ಮೋಡೈನಾಮಿಕ್ ಅಂತ ಇದೆ. ಸೊ ಹಾಗಾದರೆ ಇಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಹೇಳಬೇಕಂದ್ರೆ ಥರ್ಮೋಡೈನಾಮಿಕ್ ಆಪ್ಷನ್ 4 ಸರಿಯಾದ ಉತ್ತರ. ಸೊ ಹಾಗಾದರೆ ಈಗ ಥರ್ಮೋಡೈನಾಮಿಕ್ ಅಂದರೆ ಏನು? ಸೊ ಈ ಕ್ವಶನ್ ನೋಡಿ, ನಿಮಗೆ TET ಎಕ್ಸಾಮ್ನಲ್ಲಿ ಕೇಳಿದ್ದಾರೆ, PC ಎಕ್ಸಾಮ್ನಲ್ಲಿ ಕೇಳಿದ್ದಾರೆ, FTA, STA, PSI ಎಕ್ಸಾಮ್ನಲ್ಲಿಯೂ ಕೂಡ ಈ ಕ್ವಶನ್ ಬಂದಿದೆ. ಸೊ ಥರ್ಮೋಡೈನಾಮಿಕ್ಸ್ ಅಂದರೆ ಏನು? ಥರ್ಮೋಡೈನಾಮಿಕ್ಸ್ ಎನ್ನುವುದು ಭೌತಶಾಸ್ತ್ರದ ಒಂದು ಶಾಖೆಯಾಗಿದ್ದು ಅದು ಶಾಖ ಮತ್ತು ಉಷ್ಣತೆಯೊಂದಿಗೆ ವ್ಯವಹರಿಸುತ್ತೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಶಕ್ತಿ, ಕೆಲಸ, ವಿಕಿರಣ ಮತ್ತು ವಸ್ತುವಿನ ಗುಣಲಕ್ಷಣಗಳಿಗೆ ಅವುಗಳ ಸಂಬಂಧ, ಈ ಪ್ರಮಾಣಗಳ ನಡವಳಿಕೆಯನ್ನು ಥರ್ಮೋಡೈನಾಮಿಕ್ಸ್ನ 4 ನಿಯಮಗಳಿಂದ ನಿಯಂತ್ರಿಸಲಾಗುತ್ತೆ. ಸೊ ಇದು ಅಳತೆ ಮಾಡಬಹುದಾದ ಮ್ಯಾಕ್ರೋಸ್ಕೋಪಿಕ್ ಭೌತಿಕ ಪ್ರಮಾಣಗಳನ್ನು ಬಳಸಿಕೊಂಡು ಪರಿಮಾಣಾತ್ಮಕ ವಿವರಣೆಯನ್ನು ತಿಳಿಸುತ್ತೆ ಅಂತ ನಾವು ಹೇಳ್ಬೋದು. ಇಲ್ಲಿ ನೀವು ನೋಡ್ಕೋಬಹುದು, ಥರ್ಮೋಡೈನಾಮಿಕ್ ಈಸ್ ಅ ಸ್ಟಡಿ ಆಫ್ ಇಫೆಕ್ಟ್ಸ್, ವರ್ಕ್, ಹೀಟ್ ಆ್ಯಂಡ್ ಎನರ್ಜಿ ಆನ್ ಅ ಸಿಸ್ಟಮ್. ಥರ್ಮೋಡೈನಾಮಿಕ್ಸ್ ಈಸ್ ಓನ್ಲಿ ಕನ್ಸರ್ನ್ ವಿತ್ ಲಾರ್ಜ್ ಸ್ಕೇಲ್ ಅಬ್ಸರ್ವೇಷನ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ಬರುವಂತಹ ಒಂದು ಥಿಯರಿ ಅಂತ ಹೇಳಬೇಕಂದ್ರೆ ಝೆರಾತ್ ಲಾ ಅಂತ ಬರುತ್ತೆ. ಸೊ ಝೆರಾತ್ ಲಾ ಏನಂತ ಹೇಳುತ್ತೆ ಅಂದರೆ ಥರ್ಮೋಡೈನಾಮಿಕ್ ಇಕ್ವಿಲಿಬ್ರಿಯಮ್ ಆ್ಯಂಡ್ ಟೆಂಪ್ರೇಚರ್ ಅಂತ ಹೇಳುತ್ತೆ. ಫಸ್ಟ್ ಲಾ ವರ್ಕ್, ಹೀಟ್ ಆ್ಯಂಡ್ ಎನರ್ಜಿ. ಸೆಕೆಂಡ್ ಲಾ ಇದೆಯಲ್ಲ ಎಂಟ್ರೋಪಿ ಮೇಲೆ ಅದು ಸಂಬಂಧಪಟ್ಟಿದೆ ಅಂತ ಹೇಳ್ಬೋದು. ಸೊ ಈ ಥರ್ಮೋಡೈನಾಮಿಕ್ ಇದೆಯಲ್ಲ, ಸೊ ಯಾವ ರೀತಿಯಾಗಿ ಒಂದು ವಸ್ತುವಿನ ಮೇಲೆ ವರ್ಕ್, ಕೆಲಸ, ಹೀಟ್, ಎನರ್ಜಿ ಯಾವ ರೀತಿಯಾಗಿ ಇಫೆಕ್ಟ್ ಮಾಡುತ್ತೆ ಅನ್ನೋದನ್ನು ವಿವರಿಸುವಂತಹ ಒಂದು ಅಧ್ಯಯನ ಅಂತ ಹೇಳ್ಬೋದು. ಸೊ ಥರ್ಮೋಡೈನಾಮಿಕ್ಸ್ ಇದೆಯಲ್ಲ, ಸ್ಟಾರ್ಟಿಂಗ್ನಲ್ಲಿ ಈ ನಾವು ಉಗಿ ಇಂಜಿನ್ ಅಂತ ಹೇಳ್ತೀವಿ ನೋಡಿ, ಸೊ ಸ್ಟೀಮ್ ಇಂಜಿನ್ ಅಂತ ಹೇಳಲ್ವಾ. ಸೊ ಸ್ಟೀಮ್ ಇಂಜಿನ್ನ ದಕ್ಷತೆಯನ್ನು ಹೆಚ್ಚಿಸುವ ಒಂದು ಇಚ್ಛೆಯಿಂದಾಗಿ ಅದನ್ನು ಸ್ಟಾರ್ಟ್ ಮಾಡಿದರು. ಸೊ ವಿಶೇಷವಾಗಿ ಇದನ್ನು ಫ್ರೆಂಚ್ ಭೌತಶಾಸ್ತ್ರಜ್ಞ ನಿಕೋಲಸ್ ಲಿಯೋನಾರ್ಡ್ ಸಾದಿ ಕಾರ್ನೋಟ್ ಅವರು ಇದ್ದಾರಲ್ಲ 1824ರಲ್ಲಿ. ಸೊ ಅವರ ಕೆಲಸದ ಮೂಲಕ ನೆಪೋಲಿಯನ್ ಯುದ್ಧಗಳನ್ನು ಗೆಲ್ಲಲು ಈ ಒಂದು ಸ್ಟೀಮ್ ಇಂಜಿನ್ನ ದಕ್ಷತೆಯನ್ನು ಜಾಸ್ತಿ ಮಾಡಲಿಕ್ಕೆ ಆ ಒಂದು ಟೈಮ್ನಲ್ಲಿ ಈ ಒಂದು ಥರ್ಮೋಡೈನಾಮಿಕ್ಸ್ ಇದೆಲ್ಲ ಹೆಲ್ಪ್ ಮಾಡಿತ್ತು ಅಂತ ಹೇಳ್ಬೋದು. ಸೊ ಮುಂದೆ ಇದೆಲ್ಲ ಈ ರಾಸಾಯನಿಕ ಥರ್ಮೋಡೈನಾಮಿಕ್ ರಾಸಾಯನಿಕ ಕ್ರಿಯೆಗಳ ಪ್ರಕ್ರಿಯೆಯಲ್ಲಿ ಎಂಟ್ರೋಪಿಯ ಪಾತ್ರದ ಸ್ವರೂಪವನ್ನು ಇದು ಅಧ್ಯಯನ ಮಾಡಲಿಕ್ಕೆ ಮುಂದೆ ಹೆಲ್ಪ್ ಆಯಿತು. ಇವಾಗ ಈ ಯಾವುದೇ ಒಂದು ವಸ್ತುವಿನ ಮೇಲೆ ಈ ಒಂದು ಶಾಖ, ಶಕ್ತಿ, ವಿಕಿರಣ, ಸೊ ಇವುಗಳ ಒಂದು ಇಫೆಕ್ಟನ್ನು ಇವಾಗ ಇದು ಅಧ್ಯಯನ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ನಾವು ಹೇಳ್ಬೋದಾಗಿದೆ. ಸೊ ಹಾಗಾದರೆ ಇವಾಗ ನೋಡೋಣ ಮುಂದಿನ ಒಂದು ಪ್ರಶ್ನೆಯನ್ನು. ಈ ಕೆಳಗಿನ ಯಾವ ಅನಿಲಗಳು ಗಾಳಿಯಲ್ಲಿ ಇರುವುದರಿಂದ ಹಿತ್ತಾಳೆ ಗಾಳಿಯಲ್ಲಿ ಬಣ್ಣ ಬೀಳತ್ತೆ, ಅಂದರೆ ಬೇರೆ ಕಲರ್ ಚೇಂಜ್ ಆಗಲಿಕ್ಕೆ ಕಾರಣ ಏನು ಅಂತ? ಬ್ರಾಸ್ ಗೆಟ್ಸ್ ಡಿಸ್ಕಲರ್ಡ್ ಇನ್ ಏರ್ ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ವಿಚ್ ಆಫ್ ದ ಫಾಲೋವಿಂಗ್ ಗ್ಯಾಸಸ್ ಇನ್ ಏರ್.
ಆಮ್ಲಜನಕ, ಹೈಡ್ರೋಜನ್ ಸಲ್ಫೈಡ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ಸಾರಜನಕ ಅಂತ ಇದೆ. ಆಕ್ಸಿಜನ್, ಹೈಡ್ರೋಜನ್ ಸಲ್ಫೈಡ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಅಂತ ಇದೆ. ಸೊ ಹಾಗಾದರೆ ಇಲ್ಲಿ ಯಾವುದು ಒಂದು ಸರಿಯಾದ ಉತ್ತರ ಅಂತ ಹೇಳಬೇಕಂದ್ರೆ, ಸೊ ಇಲ್ಲಿ ಸರಿಯಾದಂತಹ ಉತ್ತರ ಯಾವುದು? ಸೊ ಈ ಡಿಸ್ಕಲರ್ಡ್ ಆಗಲಿಕ್ಕೆ ಆಪ್ಷನ್ ಬಿ ಹೈಡ್ರೋಜನ್ ಸಲ್ಫೈಡ್ ಸರಿಯಾದ ಉತ್ತರ. ಸೊ ಈ ಹೈಡ್ರೋಜನ್ ಸಲ್ಫೈಡ್ ಅಂದರೆ ಏನು? ಅದನ್ನು ನಿಂದ ಎಚ್ ಎಂಬ ಸೂತ್ರದೊಂದಿಗೆ ರಾಸಾಯನಿಕ ಸಂಯುಕ್ತ ಆಗಿದೆ ಅಂತ ನಾವು ಹೇಳ್ಬೋದು. ಸೊ ಇದು ಬಣ್ಣರಹಿತ ಚಾಲ್ಕೋಜನ್ ಹೈಡ್ರೇಟ್ ಅನಿಲವಾಗಿದ್ದು ಕೊಳೆತ ಮೊಟ್ಟೆಗಳ ದುರ್ವಾಸನೆಯನ್ನು ಇದು ಹೊಂದಿರುತ್ತೆ. ಇದು ತುಂಬ ವಿಷಕಾರಿ, ನಾಶಕಾರಿ ಮತ್ತು ಸುಡುವಂಥದ್ದು ಅಂತ ನಾವು ಇದನ್ನು ಹೇಳ್ಬೋದು. ಹೈಡ್ರೋಜನ್ ಸಲ್ಫೈಡ್ ಕುರಿತಾಗಿ ಹೇಳಬೇಕಂದ್ರೆ ಈಗಾಗಲೇ ಹೇಳಿರುವ ಹಾಗೆ ಇಟ್ ಈಸ್ ದ ಕೆಮಿಕಲ್ ಕಂಪೌಂಡ್ ವಿತ್ ಫಾರ್ಮುಲಾ H2S. ಸೊ ಇಲ್ಲಿ H2S ಇದೆಯಲ್ಲ, ಸೊ ಇದರ ಒಂದು ಫಾರ್ಮುಲಾ ಅಂತ ಹೇಳ್ಬೋದು. ಇಟ್ ಈಸ್ ಅ ಕಲರ್ಲೆಸ್ ಗ್ಯಾಸ್ ವಿತ್ ದ ಕ್ಯಾರೆಕ್ಟರಿಸ್ಟಿಕ್ ಫೌಲ್ ಆರ್ಡರ್ ಆಫ್ ರೋಟನ್ ಎಕ್ಸ್. ಇಟ್ ಈಸ್ ಹೆವಿಯರ್ ದೆನ್ ಏರ್, ವೆರಿ ಪಾಯ್ಸನಸ್, ಕೊರೋಸಿವ್, ಫ್ಲೇಮೇಬಲ್ ಆ್ಯಂಡ್ ಎಕ್ಸ್ಪ್ಲೋಸಿವ್ ಅಂತ ನಾವು ಹೇಳ್ಬೋದು. ಸೊ ಇದರ ಮೋಲಾರ್ ಮಾಸ್ ಇದೆಯಲ್ಲ ಎಷ್ಟು? ಸೊ ಎಲ್ಲವನ್ನು ಇಲ್ಲಿ ಕೊಟ್ಟಿದ್ದೀನಿ, ನೀವು ನೋಡ್ಕೋಬೋದು. ಇದು ಎಕ್ಸ್ಟ್ರಾ ಮಾಹಿತಿಗೋಸ್ಕರ ಇದೆ. ಆದರೆ ನಿಮಗೆ ಏನು ಮಾಡಬೇಕು, ಈ ಒಂದು ಸೂತ್ರವನ್ನು ನೆನ್ಪಿಟ್ಕೊಳ್ಳಿ. ಸೊ H2S ಇದೆಯಲ್ಲ, ಅದರ ಒಂದು ಕಂಪೌಂಡ್ ಫಾರ್ಮುಲಾ ಅಂತ ನಾವು ಹೇಳ್ಬೋದು. ಸೊ ಮತ್ತು ಇದು ಎಲ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳಬೇಕಂದ್ರೆ, ಈ ಬ್ರಾಸ್ ಇದೆಯಲ್ಲ ತನ್ನ ಒಂದು ಡಿಸ್ಕಲರ್ಡ್ ಆಗಲಿಕ್ಕೆ ಇದು ಅಲ್ಲಿ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಇಲ್ಲಿ ಏನಂತ ಹೇಳ್ಬೋದು, ಯಾಕೆ ಈ ರೀತಿ ಆಗುತ್ತೆ ಅಂತ ಹೇಳಬೇಕಂದ್ರೆ, ದ ಪ್ರೆಸೆನ್ಸ್ ಆಫ್ ಮಿಕ್ಸ್ಚರ್ ಆಫ್ ಹೈಡ್ರೋಜನ್ ಆ್ಯಂಡ್ ಸಲ್ಫೈಡ್ ಆ್ಯಂಡ್ ಬ್ರಾಸ್. ಇಲ್ಲಿ ಹೈಡ್ರೋಜನ್ ಸಲ್ಫೈಡ್ ಮತ್ತು ಬ್ರಾಸ್ನ ಈ ಒಂದು ಕೆಮಿಕಲ್ ರಿಯಾಕ್ಷನ್ನಿಂದಾಗಿ ಹಾಟ್ ಆ್ಯಂಡ್ ಕೋಲ್ಡ್ ಟೈಪ್ ಆಫ್ ಟೆಂಪ್ರೇಚರ್ ಉಂಟಾಗತ್ತೆ. ಇದರಿಂದಾಗಿ ಏನಾಗುತ್ತೆ, ಈ ಬ್ರಾಸ್ ಇದೆಯಲ್ಲ ತನ್ನ ಬಣ್ಣವನ್ನು ಕಳೆದುಕೊಳ್ಳುತ್ತೆ ಅಂತ ನಾವು ಹೇಳ್ಬೋದು. ಓಕೆ, ನೆಕ್ಸ್ಟ್ ನೋಡೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಪೆನ್ಸಿಲ್ಗಳಲ್ಲಿ ಬಳಸಲಾಗುತ್ತೆ? ಈ ಕ್ವಶನನ್ನು ಕೂಡ ನಿಮ್ಮ ಎಕ್ಸಾಮ್ನಲ್ಲಿ ಬಹಳ ಸಲ ಕೇಳಿದ್ದಾರೆ. ಓಕೆ, ಸೊ ಯಾವುದು? ಗ್ರಾಫೈಟ್, ಸಿಲಿಕಾನ್ಸ್, ಇದ್ದಿಲು ಮತ್ತು ಪಾಸ್ಪರಸ್ ಅಂತ ಇದೆ. ಗ್ರಾಫೈಟ್, ಸಿಲಿಕಾನ್, ಚಾರ್ಕೋಲ್ ಮತ್ತು ಪಾಸ್ಪರಸ್. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಯೂಸ್ಡ್ ಇನ್ ಪೆನ್ಸಿಲ್ ಅಂತ. ಸೊ ಇಲ್ಲಿ ಸರಿಯಾದ ಉತ್ತರ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಗ್ರಾಫೈಟ್. ಸೊ ಈಗ ಗ್ರಾಫೈಟ್ ಅಂದರೆ ನೋಡಿ, ಅದರ ಒಂದು ಚಿತ್ರನ ಇಲ್ಲಿ ನಿಮಗೆ ಕೊಟ್ಟಿದ್ದೀನಿ. ಸೊ ಯಾವ ರೀತಿಯಾಗಿ ಇರುತ್ತೆ, ಸೊ ಪೆನ್ಸಿಲನ್ನು ನೀವು ಮಧ್ಯಭಾಗದಲ್ಲಿ ನೋಡಿದರೆ ಅದೇ ಸೇಮ್ ಕಲರ್ನಲ್ಲಿ ಗ್ರಾಫೈಟ್ ಇರೋದನ್ನು ನಾವು ನೋಡ್ಬೋದು. ಸೊ ಗ್ರಾಫೈಟ್ ಎಂಬ ಖನಿಜ ಇಂಗಾಲದ ಭಿನ್ನ ರೂಪಗಳಲ್ಲಿ ಒಂದು ಅಂತ ಹೇಳ್ಬೋದು. ಲೋಹ ವಸ್ತು ಸೀಸ ಇಂದ ಭಿನ್ನವಾಗಿ ಗುರುತಿಸಲು ಅಬ್ರಹಾಂ ಗೆಟ್ಲೋಬ್ ವರ್ನರ್ 1789ರಲ್ಲಿ ಗ್ರಾಫೈಟ್ ಎಂಬ ಪದವನ್ನು ಗ್ರೀಕ್ ಭಾಷೆಯ ಪದದಿಂದ ಅದನ್ನು ಪಡ್ಕೋತಾರೆ. ಸೊ ಇದರ ಅರ್ಥ ಏನಂದರೆ ಚಿತ್ರ ರಚನೆ ಮಾಡುವುದು ಅಥವಾ ಬರೆಯುವುದು ಅನ್ನೋದು ಗ್ರಾಫೈಟ್ನ ಒಂದು ಮೀನಿಂಗ್ ಅಂತ ಹೇಳ್ಬೋದು. ಸೊ ಇದನ್ನು ಸಾಮಾನ್ಯವಾಗಿ ಪೆನ್ಸಿಲ್ಗಳನ್ನು ತಯಾರಿಕೆ ಮಾಡುವಾಗ ಲೆಡ್ಗಳನ್ನು ಮಾಡಲಿಕ್ಕೆ ಇದನ್ನು ಬಳಸ್ತಾರೆ ಅಂತ ನಾವು ಹೇಳ್ಬೋದಾಗಿದೆ. ಓಕೆ, ಸೊ ಈ ಆಪ್ಷನ್ನಲ್ಲಿ ಇರುವಂತಹ ಎರಡನೇದು ಸಿಲಿಕಾನ್ ಯಾವ ರೀತಿ ಇರುತ್ತೆ ಅದನ್ನು ಕೂಡ ಇಲ್ಲಿ ತೋರಿಸ್ತಾ ಇದ್ದೀನಿ. ಸಿಲಿಕಾನ್ ಅಂದರೆ ಏನು? ಸೊ ಸಿಲಿಕಾನ್ ಒಂದು ಅಲೋಹ ಮೂಲಧಾತು. ಇದು ಆಮ್ಲಜನಕದ ನಂತರ ಭೂಮಿಯಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಇರುವ ಮೂಲವಸ್ತು. ಭೂಪದರದಲ್ಲಿ ಸುಮಾರು 28% ಸಿಲಿಕಾನ್ ಇದೆ ಅಂತ ಸೊ ನಾವು ಅಪ್ರಾಕ್ಸಿಮೇಟ್ಲಿ ಅಂದಾಜು ಮಾಡ್ಬೋದು. ಸಿಲಿಕಾನ್ ಭೂಮಿಯಲ್ಲಿ ಶುದ್ಧ ರೂಪದಲ್ಲಿ ದೊರೆಯೋದಿಲ್ಲ. ಹೆಚ್ಚಾಗಿ ಮರಳಿನಲ್ಲಿ ಮುಕ್ತ ವಸ್ತುವಾಗಿರುವ ಸಿಲಿಕಾದ ರೂಪದಲ್ಲಿ ಇದು ನಮಗೆ ಜಾಸ್ತಿ ಲಭ್ಯವಾಗತ್ತೆ. ಜ್ವಾಲಾಮುಖಿಗಳ ಲಾವಾ ರಸವು ಈ ಸಿಲಿಕಾದ ದ್ರವ ರೂಪವಾಗಿದೆ ಅಂತ ನಾವು ಹೇಳ್ಬೋದು. The element silicon is used extensively as a semiconductor in solid state devices in the computer and microelectronic industries ಅಂತ ಹೇಳ್ಬೋದು. ಈ ಸಿಲಿಕಾನ್ಗಳನ್ನು ಜಾಸ್ತಿ ಯಾವುದರಲ್ಲಿ? ಈ ಕಂಪ್ಯೂಟರ್ಗಳಲ್ಲಿ, ಮೈಕ್ರೋ ಎಲೆಕ್ಟ್ರಾನಿಕ್ ಇಂಡಸ್ಟ್ರಿಗಳು, ಕೈಗಾರಿಕೆಗಳು ಇರುತ್ತಲ್ಲ, ಸೊ ಅವುಗಳಲ್ಲಿ ಇದನ್ನು ಜಾಸ್ತಿ ಬಳಸ್ತಾರೆ. ಫಾರ್ ದಿಸ್ ಹೈಪರ್ ಪ್ಯೂರ್ ಸಿಲಿಕಾನ್ ಈಸ್ ನೀಡೆಡ್. ಈ ರೀತಿಯಾದಂತಹ ಕೈಗಾರಿಕೆಗಳಲ್ಲಿ ಹೈಪರ್ ಪ್ಯೂರ್ ಸಿಲಿಕಾನ್ ಇದೆಯಲ್ಲ, ಇಲ್ಲಿ ತುಂಬಾ ಅವಶ್ಯಕ ಆಗಿದೆ. ದ ಸಿಲಿಕಾನ್ ಈಸ್ ಸೆಲೆಕ್ಟಿವ್ಲಿ ಡಾಪ್ಡ್ ವಿತ್ ಟೈನಿ ಅಮೌಂಟ್ ಆಫ್ ಬೋರಾನ್, ಗ್ಯಾಲಿಯಮ್, ಫಾಸ್ಫರಸ್ ಆರ್ ಆರ್ಸೆನಿಕ್ ಟು ಕಂಟ್ರೋಲ್ ಇಟ್ಸ್ ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್.
ಸೊ ಇದು ಇಲೆಕ್ಟ್ರಿಕ್ಗೆ ಸಂಬಂಧಪಟ್ಟಂತೆ ಹೆಚ್ಚು ಒಂದು ಶಕ್ತಿಯನ್ನು ಹೊಂದಿರೋದ್ರಿಂದ ಆ ವಿದ್ಯುತ್ ಶಕ್ತಿಯನ್ನು ಕಂಟ್ರೋಲ್ ಮಾಡಲಿಕ್ಕೋಸ್ಕರ ಇದರಲ್ಲಿ ಬೋರಾನ್, ಗ್ಯಾಲಿಯಂ, ಫಾಸ್ಫರಸ್ ಅಥವಾ ಅರ್ಸೆನಿಕನ್ನು ಆ್ಯಡ್ ಮಾಡಲಾಗತ್ತೆ ಅಂತ ನಾವು ಹೇಳ್ಬೋದು. ಇದು ಸಿಲಿಕಾನ್ ಕುರಿತಾದಂತಹ ಒಂದು ಮಾಹಿತಿ. ಓಕೆ, ಸೊ ಮೂರನೇದು ಇದೆಲ್ಲ ಫಾಸ್ಫರಸ್ ಫುಡ್ ಅಂತ, ಇಲ್ಲಿ ಫಾಸ್ಫರಸ್ ಅಂತ ಇತ್ತಲ್ಲ ಅದ್ರ ಕುರಿತಾಗಿ ಹೇಳ್ತಾ ಇದ್ದೀನಿ. ರಂಜಕ ಒಂದು ಅಲೋಹ ಮೂಲವಸ್ತು. ಇದನ್ನು ಜರ್ಮನಿಯ ಹೆನ್ನಿಕ್ ಬ್ರ್ಯಾಂಡ್ ಎಂಬುವವರು 1669ರಲ್ಲಿ ಕಂಡುಹಿಡಿದ್ರು. ಇದು ಎಲ್ಲ ಜೀವಕೋಶಗಳಲ್ಲಿ ಇರುತ್ತೆ. ಮನುಷ್ಯರ ಹಲ್ಲು ಹಾಗೂ ಎಲುಬುಗಳ ರಚನೆ ಹಾಗೂ ಬೆಳವಣಿಗೆಗೆ ಇದು ಅತ್ಯವಶ್ಯಕ ಮೂಲಧಾತು ಆಗಿದೆ. ರಂಜಕದ ಬಣ್ಣ ಮೂಲತಃ ಬಿಳಿಯಾದರೂ ಕೆಂಪು ಹಾಗೂ ಕಪ್ಪು ಬಣ್ಣದಲ್ಲಿಯೂ ಇದು ಲಭ್ಯವಾಗುತ್ತೆ. ಯಾವುದು? ಫಾಸ್ಫರಸ್ ಅನ್ನೋದು. ಸೊ ಅದೇ ರೀತಿಯಾಗಿ ನಮ್ಮ ದೇಹಕ್ಕೆ ಇದು ಅವಶ್ಯಕ ಅಂತ ಹೇಳಿದ್ನಲ್ಲ. ಸೊ ಈ ಫಾಸ್ಫರಸ್ ಫುಡ್ ಅಂತ ಹೇಳ್ತೀವಿ ನೋಡಿ. ಸೊ ಫಾಸ್ಫರಸ್ ಫುಡ್ ಅಂದರೆ ಚೀಸ್ ಆಗಿರ್ಬೋದು, ಫಿಶ್ ಆಗಿರ್ಬೋದು, ಮೀಟ್ ಆಗಿರ್ಬೋದು, ಈ ಅವಕಾಡೋ, ಮಿಲ್ಕ್, ಎಗ್, ಇದೆಲ್ಲ ನೋಡಿ ಫಾಸ್ಫರಸ್ ಫುಡ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟ್ ನೋಡಿ, ಸಾಮಾನ್ಯವಾಗಿ ವಿದ್ಯುತ್ ಬಲ್ಬ್ನಲ್ಲಿ ತುಂಬಿದ ಅನಿಲ. ಈ ಕ್ವಶನನ್ನು ಕೂಡ ಬಹಳ ಸಲ ನಿಮಗೆ ಕೇಳಿದ್ದಾರೆ. ದ ಗ್ಯಾಸ್ ಯೂಶ್ವಲಿ ಫಿಲ್ಡ್ ಇನ್ ದ ಎಲೆಕ್ಟ್ರಿಕ್ ಬಲ್ಬ್ ಈಸ್ ಅಂತ. ಸೊ ಸಾರಜನಕ, ಹೈಡ್ರೋಜನ್, ಕಾರ್ಬನ್ ಡೈಆಕ್ಸೈಡ್, ಆಮ್ಲಜನಕ, ನೈಟ್ರೋಜನ್, ಹೈಡ್ರೋಜನ್, ಕಾರ್ಬನ್ ಡೈಆಕ್ಸೈಡ್, ಆಕ್ಸಿಜನ್ ಅಂತ ಇದೆ. ಸೊ ಹಾಗಾದರೆ ಇಲ್ಲಿ ಸರಿಯಾದಂಥ ಉತ್ತರ ಅಂತ ಹೇಳಬೇಕಂದ್ರೆ ನೈಟ್ರೋಜನ್, ಆಪ್ಷನ್ ಎ ಸರಿಯಾದ ಉತ್ತರ. ಸೊ ಈಗ ಇದ್ರ ಕುರಿತಾಗಿ ನೋಡೋಣ. ಸೊ ಈ ಬಲ್ಬ್ನ ಕುರಿತಾಗಿ ನಿಮಗೆ ಬಹಳ ಸಲ ಕೇಳಿದ್ದಾರೆ, ಅಂದರೆ ಅದರಲ್ಲಿ ಏನನ್ನು ಇನ್ಕ್ಲೂಡ್ ಮಾಡಲಾಗಿದೆ ಅಂತ. ಸೊ ಇನ್ಸೈಡ್ ಗ್ಯಾಸ್ ಈಸ್ ಆರ್ಗನ್ ವಿತ್ ನೈಟ್ರೋಜನ್. ಸೊ ಈಗ ಈ ಬಲ್ಬ್ನ ಒಳಭಾಗದಲ್ಲಿ ನಾವು ಆರ್ಗನ್ ಮತ್ತು ನೈಟ್ರೋಜನನ್ನು ನಾವು ನೋಡ್ಬೋದು. ಆಟ್ ದ ಸೆಂಟರ್ ಆಫ್ ದ ಲ್ಯಾಂಪ್ ಈಸ್ ಅ ಟಂಗ್ಸ್ಟನ್ ಫಿಲಾಮೆಂಟ್. ನಿಮಗೆ ಈ ತಂತಿ ರೂಪದಲ್ಲಿ, ಬಲ್ಬ್ನ ಮಧ್ಯಭಾಗದಲ್ಲಿ ತಂತಿ ರೂಪದಲ್ಲಿ ಇರೋದನ್ನು ಏನಂತ ಕರೀತಾರೆ ಅಂತ ಈ ಕ್ವಶನ್ ಕೂಡ ಕೇಳಿದ್ದಾರೆ. ಟಂಗ್ಸ್ಟನ್ ಅಂತ ಕರೀತಾರೆ, ಟಂಗ್ಸ್ಟನ್ ಫಿಲಾಮೆಂಟ್ ಅಂತ ಹೇಳ್ಬೋದು. ಎಲೆಕ್ಟ್ರಿಸಿಟಿ ಹೀಟ್ಸ್ ದಿಸ್ ಫಿಲಾಮೆಂಟ್ ಅಪ್ ಟು ಅಬೌಟ್ 2500 ಡಿಗ್ರಿ ಸೆಲ್ಸಿಯಸ್. ಈ ಒಂದು ಇಲೆಕ್ಟ್ರಿಸಿಟಿ ಇದೆಯಲ್ಲ, ಈ ಒಳಭಾಗದಲ್ಲಿ ಇರುವಂತಹ ಫಿಲಾಮೆಂಟನ್ನು 2500 ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ ಹೀಟನ್ನು ಮಾಡುತ್ತೆ. ಸೊ ಲೈಟ್ ಔಟ್ಪುಟ್ ಈಸ್ 15 ಲೂಮೆನ್ಸ್ ಅಥವಾ ವ್ಯಾಟ್ ಅಂತ ಹೇಳ್ಬೋದು. ಸೊ ಇದರ ಒಂದು ಲೈಟ್ನ ಒಂದು ಔಟ್ಪುಟ್ ಅಂದರೆ ಹೊರಸೂಸುವಿಕೆಯ ಪ್ರಮಾಣ 15 ಲೂಮೆನ್ಸ್ ಅಥವಾ ವ್ಯಾಟ್ ಅಂತ ನಾವು ಹೇಳ್ಬೋದು. ಆಪರೇಟಿಂಗ್ ಲೈಫ್ 1000 ಅವರ್. ಅಂದರೆ ಒಂದು ಬಲ್ಬ್ ಇದೆಯಲ್ಲ, ಈ ರೀತಿಯಾದಂತಹ ಎಲ್ಲ ವಸ್ತುಗಳನ್ನು ಒಳಗೊಂಡು ಉರಿಯುತ್ತೆ. ಅಂದರೆ ಎಷ್ಟು ಅವರ್ ಉರಿಯುತ್ತೆ ಅಂದರೆ 1000 ಅವರ್ ಉರಿಬೋದು. ಸೊ ಎಫಿಷಿಯನ್ಸಿ ಇನ್ಕ್ರೀಸ್ಡ್ ಬೈ ಯೂಸಿಂಗ್. ಇದರ ಒಂದು ಕ್ಷಮತೆಯನ್ನು ಇನ್ನೂ ನಾವು ಜಾಸ್ತಿ ಮಾಡಬೇಕಂದ್ರೆ ಕಾಯಿಲ್ಡ್ ಫಿಲಾಮೆಂಟ್ ಅಥವಾ ಕಾಯಿಲ್ ಫಿಲಾಮೆಂಟನ್ನು ಯೂಸ್ ಮಾಡೋದ್ರಿಂದ ಇದರ ಎಫಿಷಿಯನ್ಸಿಯನ್ನು ಇನ್ನೂ ನಾವು ಜಾಸ್ತಿ ಮಾಡ್ಬೋದು. ಈ ಕ್ವಶನ್ ಕೂಡ ಬಹಳ ಸಲ ನಿಮಗೆ ಎಲ್ಲ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ. ವಾಷಿಂಗ್ ಸೋಡಾದ ಸಾಮಾನ್ಯ ಹೆಸರು ಏನು? ಸೊ ವಾಷಿಂಗ್ ಸೋಡಾ ಈಸ್ ದ ಕಾಮನ್ ನೇಮ್ ಫಾರ್ ಅಂತ. ಸೋಡಿಯಂ ಕಾರ್ಬೋನೇಟ್, ಕ್ಯಾಲ್ಸಿಯಂ ಬೈಕಾರ್ಬೋನೇಟ್, ಸೋಡಿಯಂ ಬೈಕಾರ್ಬೋನೇಟ್, ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಇದೆ. ಸೊ ಹಾಗಾದರೆ ಇಲ್ಲಿ ಯಾವುದು ಸರಿಯಾದ ಉತ್ತರ ನೋಡಿ. ನಿಮಗೆ ಕೇಳೋದು ಎರಡು ಪ್ರಮುಖವಾಗಿ, ಒಂದು ಬೇಕಿಂಗ್ ಸೋಡಾ, ಒಂದು ಯಾವುದು ವಾಷಿಂಗ್ ಸೋಡಾ. ಸೊ ಇಲ್ಲಿ ಯಾವುದು ಸರಿಯಾದ ಉತ್ತರ? ಸೋಡಿಯಂ ಕಾರ್ಬೋನೇಟ್ ಅಂತ ಹೇಳ್ಬೋದು. ವಾಷಿಂಗ್ ಸೋಡಾದ ಸಾಮಾನ್ಯ ಹೆಸರು ಸೋಡಿಯಂ ಕಾರ್ಬೋನೇಟ್. ಸೊ ಅದೇ ರೀತಿಯಾಗಿ ಈ ವಾಷಿಂಗ್ ಸೋಡಾ ಸೋಡಿಯಂ ಕಾರ್ಬೋನೇಟ್ ಆಲ್ಸೋ ನೋನ್ ಆ್ಯಸ್ ವಾಷಿಂಗ್ ಸೋಡಾ ಅಂತ ಹೇಳ್ಬೋದು. ಸೊ ಇದರ ಒಂದು ಸೂತ್ರ ಏನಾಗುತ್ತೆ? Na2CO3. ಸೊ ಒಂದೊಂದು ಸಲ ಸೂತ್ರಗಳನ್ನು ಕೂಡ ಇತ್ತೀಚಿನ ಎಕ್ಸಾಮ್ನಲ್ಲಿ ಕೇಳ್ತಾ ಇದ್ದಾರೆ. ಸೊ ಸೋಡಿಯಂ ಸಾಲ್ಟ್ ಆಫ್ ಕಾರ್ಬೋನಿಕ್ ಆ್ಯಸಿಡ್ ಅಂತ ನಾವು ಇದನ್ನು ಹೇಳ್ಬೋದು. ಸೊ ಅದೇ ರೀತಿಯಾಗಿ ಈ ಬೇಕಿಂಗ್ ಸೋಡಾನ ನಿಮಗೆ ಕೇಳ್ತಾರೆ. ಸೋಡಿಯಂ ಬೈಕಾರ್ಬೋನೇಟ್ ಇದೆಯಲ್ಲ, ಅದು ಬೇಕಿಂಗ್ ಸೋಡಾದ ರಾಸಾಯನಿಕ ಹೆಸರು ಅಂತ ಹೇಳ್ಬೋದು. ಸೊ ಅಥವಾ ಅದನ್ನು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂತ ಕೂಡ ಕರೀತಾರೆ. ಆ ಬೇಕಿಂಗ್ ಸೋಡಾದ ಸೂತ್ರ ಏನು ಅಂದರೆ NaHCO3 ಇದೆಯಲ್ಲ ಬೇಕಿಂಗ್ ಸೋಡಾದ, ಅಂದರೆ ಸೋಡಿಯಂ ಬೈಕಾರ್ಬೋನೇಟ್ನ ಒಂದು ಸೂತ್ರ ಅಂತ ಹೇಳ್ಬೋದು. ಓಕೆ, ಸೊ ಇಲ್ಲಿ ಕೊಟ್ಟಿದ್ದೀನಿ ಸೋಡಿಯಂ ಕಾರ್ಬೋನೇಟ್. ಸೊ ಇದೆಲ್ಲ ನೀವು ನೋಡ್ಕೋಬೋದು. ಸೋಡಿಯಂ ಕಾರ್ಬೋನೇಟ್ ಇರುವಂಥದ್ದು ಸೂಪರ್ ವಾಷಿಂಗ್ ಸೋಡಾದಲ್ಲಿ ಇದನ್ನು ಬಳಸಲಾಗತ್ತೆ, ಅಥವಾ ಎಲ್ಲ ರೀತಿಯಾದಂತಹ ವಾಷಿಂಗ್ ಇದನ್ನು ಸೋಡಾ ಅಂತ ನಾವು ಹೇಳ್ತೀವಿ. ಸೊ ಅದೇ ಹೇಳಿದ್ನಲ್ಲ, ಸೋಡಿಯಂ ಕಾರ್ಬೋನೇಟ್ ಅದರ ಸೂತ್ರ Na2CO3. ಸೊ ಇದರ ವಿವಿಧ ಹೈಡ್ರೇಟ್ಗಳೊಂದಿಗೆ ಅಸಾವಯವ ಸಂಯುಕ್ತಗಳಾಗಿದೆ. ಸೊ ಎಲ್ಲ ರೂಪಗಳು ಬಿಳಿ,
ನೀರಿನಲ್ಲಿ ಕರಗುವ ಲವಣಗಳು ಎಲ್ಲ ರೂಪಗಳು ಬಲವಾದ ಕ್ಷಾರೀಯ ರುಚಿಯನ್ನು ಹೊಂದಿರುತ್ತೆ ಮತ್ತು ನೀರಿನಲ್ಲಿ ಮಧ್ಯಮ ಕ್ಷಾರೀಯ ದ್ರಾವಣಗಳನ್ನು ಇದು ನೀಡುತ್ತೆ. ಯಾವುದು? ವಾಷಿಂಗ್ ಸೋಡಾ. ನೆಕ್ಸ್ಟ್ ಯಾವುದು? ಯಾವ ಅನಿಲವನ್ನು ಹಸಿರು ಮನೆ ಅನಿಲ ಅಂತ ಕರೆಯೋದಿಲ್ಲ? ವಿಚ್ ಆಫ್ ದ ಗ್ಯಾಸ್ ಈಸ್ ನಾಟ್ ನೋನ್ ಆಸ್ ಗ್ರೀನ್ ಹೌಸ್ ಗ್ಯಾಸ್? ಈ ಕ್ವಶನ್ ಕೂಡ ಕೇಳಿದ್ದಾರೆ, ಆದರೆ ಸ್ವಲ್ಪ ಡಿಫ್ರೆಂಟಾಗಿ ಏನಂತ, ಯಾವುದನ್ನು ನಾವು ಗ್ರೀನ್ ಹೌಸ್ ಗ್ಯಾಸ್ ಅಂತ ಕರಿತೀವಿ ಅಂತ ಆ ರೀತಿ ಕೇಳಿದ್ದಾರೆ. ಸೊ ಇಲ್ಲಿ ಮೀಥೇನ್, ನೈಟ್ರಸ್ ಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ಹೈಡ್ರೋಜನ್ ಅಂತ ಇದೆ. ಸೊ ಇಲ್ಲಿ ಯಾವುದು ಗ್ರೀನ್ ಹೌಸ್ ಗ್ಯಾಸ್ ಅಲ್ಲ ಅಂತ ಹೇಳಬೇಕಂದ್ರೆ ಹೈಡ್ರೋಜನ್. ಓಕೆ, ಸೊ ಹಾಗಾದರೆ ಈ ಏನಂತ ಹೇಳ್ಬೋದು, ಗ್ರೀನ್ ಹೌಸ್ ಗ್ಯಾಸ್ ಇದೆಯಲ್ಲ, ಸೊ ಅಬಂಡಂಟ್ ಗ್ರೀನ್ ಹೌಸ್ ಗ್ಯಾಸ್ ನಮ್ಮ ಭೂಮಿಯ ವಾತಾವರಣದಲ್ಲಿ ಇರುತ್ತೆ. ಹಾಗಾದರೆ ಈ ಗ್ರೀನ್ ಹೌಸ್ ಗ್ಯಾಸ್ ಅಂತ ಯಾವುದನ್ನು ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಬೇಕಂದ್ರೆ, ಓಕೆ, ಸೊ ಇಲ್ಲಿ ನೋಡಿ ಮೀಥೇನ್ ಓಕೆ ಒಂದು ನಿಮಿಷ. ಸೊ ಮೀಥೇನ್, ನೈಟ್ರಸ್ ಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್, ಓಝೋನ್, ಕ್ಲೋರೋಫ್ಲೋರೋಕಾರ್ಬನ್, ಕಾರ್ಬನ್ ಮತ್ತು ಸಲ್ಫರ್ ಡೈಆಕ್ಸೈಡ್, ಇವುಗಳನ್ನು ನಾವು ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಕರಿತೀವಿ. ಈ ಗ್ರೀನ್ ಹೌಸ್ ಗ್ಯಾಸಸ್ನ ಇಫೆಕ್ಟ್ ಏನು? ಸೊ ಇದೇನು ಮಾಡುತ್ತೆ, ಸೊ ಒಂದು ವೇಳೆ ಗ್ರೀನ್ ಹೌಸ್ ಗ್ಯಾಸ್ ಜಾಸ್ತಿ ಆದರೆ ಸೋಲಾರ್ ರೇಡಿಯೇಷನ್ ಪಾಸಸ್ ಥ್ರೂ ದ ಕ್ಲಿಯರ್ ಅಟ್ಮಾಸ್ಫಿಯರ್ ಅಂತ ನಾವು ಹೇಳ್ಬೋದು. ಸಮ್ ಸೋಲಾರ್ ರೇಡಿಯೇಷನ್ ಈಸ್ ರಿಫ್ಲೆಕ್ಟೆಡ್ ಬೈ ದಿ ಅರ್ತ್ ಆ್ಯಂಡ್ ಅಟ್ಮಾಸ್ಫಿಯರ್. ಸೊ ಇಲ್ಲಿ ಏನಾಗ್ತಾ ಇದೆ, ಈ ಗ್ರೀನ್ ಹೌಸ್ ಗ್ಯಾಸ್ನಿಂದಾಗಿ ಇವಾಗ ನಮ್ಮ ಎಲ್ಲ ವಾತಾವರಣ ಫುಲ್ ಚೇಂಜ್ ಆಗಿರೋದನ್ನು ನಾವು ನೋಡ್ಬೋದು. ಯಾವ ಟೈಮ್ನಲ್ಲಿ ಏನಾಗಬೇಕು ಅದಾಗ್ತಾ ಇಲ್ಲ. ಅಂದರೆ ಈ ಮಳೆ ಟೈಮ್ನಲ್ಲಿ ಆಗ್ತಾ ಇಲ್ಲ, ಬೇರೆ ಒಂದು ಟೈಮ್ನಲ್ಲಿನೇ ಮಳೆ ಆಗ್ತಾ ಇದೆ, ವಾತಾವರಣದಲ್ಲಿ ವಿಪರೀತ ಚೇಂಜಸ್ ಆಗ್ತಾ ಇದೆ. ಸೊ ಇದೆಲ್ಲದಕ್ಕೆ ಪ್ರಮುಖವಾಗಿ ಗ್ರೀನ್ ಹೌಸ್ ಕಾರಣ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ಇದು ನಮ್ಮ ವಾತಾವರಣದ ಲೇಯರನ್ನು ಕೂಡ ಹಾಳು ಮಾಡಲಿಕ್ಕೆ ಇದು ಪ್ರಮುಖ ಕಾರಣ ಅಂತ ಹೇಳ್ಬೋದು. ಸೊ ಅದೇ ರೀತಿಯಾಗಿ ಕಾಂಟ್ರಿಬ್ಯೂಷನ್ ಆಫ್ ಗ್ರೀನ್ ಹೌಸ್ ಗ್ಯಾಸಸ್ ಟು ಗ್ಲೋಬಲ್ ವಾರ್ಮಿಂಗ್. ಸೊ 1980ರಿಂದ 90ರ ಅವಧಿಯಲ್ಲಿ ಸೊ ಈ ಗ್ರೀನ್ ಹೌಸ್ ಗ್ಯಾಸಸ್ ಯಾವ ರೀತಿಯಾಗಿ ಗ್ಲೋಬಲ್ ವಾರ್ಮಿಂಗ್ನಲ್ಲಿ ಇದನ್ನು ಅಂಶಗಳನ್ನು ನೀಡಿದೆ ಅಂದರೆ, ಕಾರ್ಬನ್ ಡೈಆಕ್ಸೈಡ್ 79%, ಮೀಥೇನ್ 6%, ನೈಟ್ರಸ್ ಆಕ್ಸೈಡ್ 15%ನಷ್ಟು ಇದು ಗ್ರೀನ್ ಹೌಸ್ ಗ್ಯಾಸ್ನಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸಿದೆ 1980 to 1990 ಅಂತ ಹೇಳ್ಬೋದು. ಓಕೆ, ಹಾಗಾದರೆ ಈ ಗ್ರೀನ್ ಹೌಸ್ ಗ್ಯಾಸ್ ಬರಲಿಕ್ಕೆ ಪ್ರಮುಖ ಕಾರಣ ಏನು? ಈ ಕೃಷಿ ಚಟುವಟಿಕೆ ಇರುತ್ತೆ ನೋಡಿ, ಅಗ್ರಿಕಲ್ಚರಲ್ ಆ್ಯಕ್ಟಿವಿಟೀಸ್ ಇದೆಯಲ್ಲ, ಸೊ ಅದು ಗ್ರೀನ್ ಹೌಸ್ ಗ್ಯಾಸ್ಗೆ ತುಂಬಾ ಮೇನ್ ಕಾಂಟ್ರಿಬ್ಯೂಷನ್ ನೀಡುತ್ತೆ. ಯಾಕಂದರೆ ಈ ಫರ್ಟಿಲೈಸರ್ಸ್ಗಳನ್ನು, ಅದೇ ರೀತಿಯಾಗಿ ಮ್ಯಾನ್ ಮೇಡ್ ಕೆಲವೊಂದು ಮಾಡ್ತೀವಲ್ಲ, ಸೊ ಅದರಿಂದಾಗಿ ಮತ್ತು ಈ ಅರಣ್ಯ ನಾಶ, ಇದರಿಂದಾಗಿ ಏನಾಗ್ತಾ ಇದೆ, ಈ ಒಂದು ಗ್ರೀನ್ ಹೌಸ್ ಗ್ಯಾಸಸ್ ಇನ್ಕ್ರೀಸ್ ಆಗಿ ಗ್ಲೋಬಲ್ ವಾರ್ಮಿಂಗ್ಗೆ ಇದು ರೀಸನ್ ಆಗ್ತಾ ಇದೆ. ಓಕೆ, ಸೊ ಮುಂದಿನ ಪ್ರಶ್ನೆ ಏನಿದೆ? ಓಕೆ, ಕಾರ್ಬನ್ ಡೈಮಂಡ್ ಮತ್ತು ಗ್ರಾಫೈಟನ್ನು ಒಟ್ಟಿಗೆ ಏನಂತ ಕರಿತೀವಿ? ಕಾರ್ಬನ್ ಡೈಮಂಡ್ ಆ್ಯಂಡ್ ಗ್ರಾಫೈಟ್ ಆರ್ ಟುಗೆದರ್ ಕಾಲ್ಡ್ ಅಂತ. ಅಲೋಟ್ರೋಪ್ಸ್, ಐಸೋಮರ್ಗಳು, ಐಸೋಮಾರ್ಪ್ಸ್ಗಳು, ಐಸೋಟೋಪ್ಗಳು ಅಂತ ಇದೆ. ಸೊ ಹಾಗಾದರೆ ಇಲ್ಲಿ ಏನು ಸರಿಯಾದ ಉತ್ತರ ಅಂತ ಹೇಳಬೇಕಂದ್ರೆ, ಇವುಗಳನ್ನು ಒಟ್ಟಾಗಿ ಅಲೋಟ್ರೋಪ್ಸ್ ಅಂತ ಕರಿತೀವಿ. ಆಪ್ಷನ್ ಎ ಸರಿಯಾದ ಉತ್ತರ. ಸೊ ಇದರ ಕುರಿತಾಗಿ ಇವಾಗ ಮಾಹಿತಿಯನ್ನು ನೋಡೋಣ. ಅಲೋಟ್ರೋಪ್ಸ್ ಅಂದರೆ ಏನು, ಸೊ ಅದರಲ್ಲಿ ಈ ಕೆಟಗರಿಗಳು ಯಾಕೆ ಬರುತ್ತೆ ಅನ್ನೋದನ್ನು ನಾವು ನೋಡೋಣ. ಸೊ ಅಲೋಟ್ರೋಪ್ಸನ್ನು ಕನ್ನಡದಲ್ಲಿ ಮೇ ಬಿ ಭಿನ್ನವರ್ತನೆ ಅಂತ ಏನೋ ಕರೀತಾರೆ, ಅದನ್ನು ನಿಮಗೆ ನೋಡಿ ಹೇಳ್ತೇನಂತೆ. ಸೊ ಅಲೋಟ್ರೋಪ್ಸ್ ಆಫ್ ಕಾರ್ಬನ್. ಅಲೋಟ್ರೋಪ್ಸ್ ಆರ್ ಡಿಫ್ರೆಂಟ್ ಫಾರ್ಮ್ ಆಫ್ ದಿ ಸೇಮ್ ಎಲಿಮೆಂಟ್ ಇನ್ ದ ಸೇಮ್ ಫಿಸಿಕಲ್ ಸ್ಟೇಟ್ ಅಂತ ಹೇಳ್ಬೋದು. ಒಂದೇ ವಸ್ತುವಿನ ಬೇರೆ ಬೇರೆ ರೂಪಗಳನ್ನು ನಾವೇನಂತ ಕರಿತೀವಿ? ಅಲೋಟ್ರೋಪ್ಸ್ ಅಂತ. ಈ ಕಾರ್ಬನ್ ಇದೆಯಲ್ಲ 4 ಅಲೋಟ್ರೋಪ್ಸ್ಗಳನ್ನು ಒಳಗೊಂಡಿದೆ. ಅದು ಯಾವುದ್ಯಾವುದು ಅಂದರೆ ಗ್ರಾಫೈಟ್, ಡೈಮಂಡ್, ಆಮೇಲೆ ಫುಲ್ಲರೆನ್ಸ್ ಮತ್ತು ಗ್ರಾಫೇನ್ ಅನ್ನುವಂತಹ 4 ಪ್ರಮುಖವಾದಂತಹ ಅಲೋಟ್ರೋಪ್ಸ್ಗಳನ್ನು ಕಾರ್ಬನ್ ಒಳಗೊಂಡಿದೆ. ಸೊ ಅದನ್ನೇ ನಾನು ಇಲ್ಲಿ ಕೊಟ್ಟಿದ್ದೀನಿ. ಗ್ರಾಫೈಟ್, ಡೈಮಂಡ್, ಫುಲ್ಲರೆನ್, ಆಮೇಲೆ ಇದು ಯಾವುದು? ಗ್ರಾಫೇನ್ ಅಂತ ಹೇಳ್ಬೋದು. ಇದು ಕಾರ್ಬನ್ನ 4 ಪ್ರಮುಖವಾದ ಭಿನ್ನವರ್ತನೆ ಅಥವಾ ಅಲೋಟ್ರೋಪ್ಸ್ ಅಂತ ಹೇಳ್ಬೋದು. ಅಲೋಟ್ರೋಪ್ಸ್ ಆಫ್ ಕಾರ್ಬನ್ ಈಗಾಗಲೇ ನಾನು ಹೇಳಿರುವ ಹಾಗೆ ಅದಷ್ಟೇ ಅಲ್ಲದೆ, ಸೊ ಒಂದೇ ವಸ್ತು ಆದರೆ ಬೇರೆ ಬೇರೆ ರೀತಿಯಾದಂತಹ ಒಂದು ಎಲಿಮೆಂಟನ್ನು ಬಿಂಬಿಸುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಅಂದರೆ ಇಲ್ಲಿ ಒಂದಕ್ಕಿಂತ ಹೆಚ್ಚಿನ ರೂಪದಲ್ಲಿ ಇರುವ ಸಾಮರ್ಥ್ಯವನ್ನು ನಾವು ಏನಂತ ಕರಿತೀವಿ? ಅಲೋಟ್ರೋಪ್ ಅಂತ ಕರಿತೀವಿ. ಸೊ ಇಲ್ಲಿ ಬೇರೆ ಬೇರೆ ಇಂಗಾಲದ ಅಥವಾ ಕಾರ್ಬನ್ನ ಒಂದು ರೂಪಗಳನ್ನು ನಾವು ಇಲ್ಲಿ ನೋಡ್ಬೋದು.
ಈಗ ಐಸೋಮರ್ಸ್ ಅಂದರೆ ಏನು? ಆಪ್ಷನಲ್ಲಿ ಐಸೋಮರ್ಸ್ಗಳಂತ ಕೊಟ್ಟಿದ್ದಾರೆ. ಹಾಗಾದರೆ ಏನು? ಐಸೋಮರ್ಸ್ ಅಂತ ಹೇಳಬೇಕಂದ್ರೆ ಅದನ್ನು ನಾವು ಪ್ರಮುಖವಾಗಿ ಕಾನ್ಸ್ಟಿಟ್ಯೂಷನಲ್ ಐಸೋಮರ್ಸ್ ಅಂತ, ಅದೇ ರೀತಿಯಾಗಿ ಏನು ಸ್ಪ್ಯಾಷಿಯಲ್ ಐಸೋಮರ್ಸ್ ಅಂತ ಡಿವೈಡ್ ಮಾಡ್ತೀವಿ. ಮತ್ತು ಸ್ಪ್ಯಾಷಿಯಲ್ ಐಸೋಮರ್ಸ್ಗಳನ್ನು ಏನಂತ ಬರಿತೀವಿ? ಡಿಸಾಸ್ಟೆರಿಮರ್ಸ್ ಮತ್ತು ಈ ರೀತಿಯಾಗಿ ಡಿವೈಡ್ ಮಾಡ್ತಾ ಬರ್ತೀವಿ. ಅಂದರೆ ಎರಡು ಅಥವಾ ಅನೇಕ ರಾಸಾಯನಿಕ ಸಂಯುಕ್ತಗಳ ಅಣುಸೂತ್ರ ಒಂದೇ ಇದ್ದು ಅವುಗಳ ಗುಣಲಕ್ಷಣಗಳಲ್ಲಿ ವ್ಯತ್ಯಾಸ ಇರುವಿಕೆ, ಇಂಥ ಸಂಯುಕ್ತಗಳಿಗೆ ಐಸೋಮರ್ ಅಥವಾ ಸಮಾಂಗಿಗಳು ಅಂತ ಕರಿತೀವಿ. ಐಸೋಮರ್ಗಳು ಒಂದೇ ಸೂತ್ರಗಳನ್ನು ಹೊಂದಿರುವ ಅಯಾನುಗಳು ಅಥವಾ ಅಣುಗಳು, ಆದರೆ ವಿಭಿನ್ನ ರಚನೆಯನ್ನು ಹೊಂದಿದೆ ಅಂತ ನಾವು ಹೇಳ್ಬೋದು. ಐಸೋಮರ್ಗಳು ಒಂದೇ ರೀತಿಯ ಗುಣಲಕ್ಷಣಗಳನ್ನು ಹಂಚಿಕೊಳ್ಳಬೇಕಾಗಿಲ್ಲ ಅಂತ ನಾವು ಹೇಳ್ಬೋದಾಗಿದೆ. ಈಗ ನೆಕ್ಸ್ಟ್ ನೋಡೋಣ, ಐಸೋಮಾರ್ಫ್ ಅಂತ ಕೂಡ ಆಪ್ಷನ್ನಲ್ಲಿ ಇದೆ. ಐಸೋಮಾರ್ಫ್ ಅಂದರೆ ಏನಂದರೆ, ಐಸೋಮಾರ್ಫ್ ಒಂದು ಆರ್ಗ್ಯಾನಿಸಮ್, ಅದು ಬೆಳವಣಿಗೆಯ ಸಮಯದಲ್ಲಿ ಆಕಾರದಲ್ಲಿ ಬದಲಾವಣೆ ಆಗೋದಿಲ್ಲ. ಇದರ ಪರಿಮಾಣವೆಂದರೆ ಅದರ ಪರಿಮಾಣವು ಅದರ ಘನ ಉದ್ದಕ್ಕೆ ಅನುಪಾತದಲ್ಲಿ ಇರುತ್ತೆ ಮತ್ತು ಅದರ ಮೇಲ್ಮೈ ವಿಸ್ತೀರ್ಣವು ಅದರ ವರ್ಗ ಉದ್ದಕ್ಕೆ ಅನುಪಾತದಲ್ಲಿ ಇರುತ್ತೆ. ಆ್ಯನ್ ಐಸೋಮರ್ಫ್ ಈಸ್ ಆನ್ ಆರ್ಗ್ಯಾನಿಸಮ್ ದಟ್ ಡಸ್ ನಾಟ್ ಚೇಂಜ್ ಇನ್ ಶೇಪ್ ಡ್ಯೂರಿಂಗ್ ಗ್ರೋತ್. ಅದರ ಬೆಳವಣಿಗೆಯ ಸಮಯದಲ್ಲಿ ಅದರ ಒಂದು ಯಾವುದರಲ್ಲಿ ಶೇಪ್ನಲ್ಲಿ ಯಾವುದೇ ಒಂದು ಚೇಂಜಸ್ ಆಗಲ್ಲ. The implication is that its volume is proportional to its cubed length and its surface area to its squared length ಅಂತ ಹೇಳ್ಬೋದು. This holds for any shape it might have. The actual shape determines the proportionality ಕಾನ್ಸ್ಟಂಟ್ಸ್ ಅಂತ ಇದೆಯಲ್ಲ. ಸೊ ಇದು ಐಸೋಮರ್ಫ್ಗಳ ಕುರಿತಾದ ಮಾಹಿತಿ. ಸೊ ಇದು ನಿಜವಾದ ಆಕಾರವು ಅನುಪಾತದ ಸ್ಥಿರಾಂಕಗಳನ್ನು ನಿರ್ಧರಿಸುತ್ತೆ ಅಂತ ನಾವು ಹೇಳ್ಬೋದು ಈ ಒಂದು ಐಸೋಮಾರ್ಫ್ಗಳು. ಐಸೋಟೋಪ್ ಅಂತ ಇದೆ ನೋಡಿ, ಸಮಸ್ಥಾನಿಗಳು ಅಂತ. ಸೊ ಹೈಡ್ರೋಜನ್ ಐಸೋಟೋಪ್ಗಳು ಇದಾಗಿದೆ. ಸೊ ಹಾಗಾದರೆ ಐಸೋಟೋಪ್ ಅಂದರೆ, ಐಸೋಟೋಪ್ಗಳು ಒಂದೇ ಪರಮಾಣು ಸಂಖ್ಯೆ ಇರುವ ಆದರೆ ದ್ರವ್ಯಮಾನ ಸಂಖ್ಯೆಯಲ್ಲಿ ಭಿನ್ನವಾಗಿರುವ ಎರಡು ಅಥವಾ ಹೆಚ್ಚು ನ್ಯೂಕ್ಲೈಡ್ಗಳು ಅಂತ ಹೇಳ್ಬೋದು. ಒಂದೇ ಧಾತುವಿನ ವಿವಿಧ ರೂಪಗಳಾದ ಐಸೋಟೋಪ್ಗಳು ರಾಸಾಯನಿಕವಾಗಿ ಒಂದೇ ಧಾತು ಆದರೂ ಧಾತುವಿನ ಪರಮಾಣುವಿನ ಒಳ ರಚನೆಯಲ್ಲಿ ವ್ಯತ್ಯಾಸ ಇರುವ ಧಾತುಗಳನ್ನು ನಾವೇನಂತ ಕರಿತೀವಿ? ಐಸೋಟೋಪ್ ಅಂತ ಕರಿತೀವಿ. ಸೊ ಧಾತುಗಳ ಆವರ್ತ ಕೋಷ್ಟಕದಲ್ಲಿ ಇವು ಮೊದಲನೆಯ ಸ್ಥಾನದಲ್ಲಿ ಇದೆ. ಐಸೋಟೋಪ್ಗಳು ಮೊದಲನೆಯ ಸ್ಥಾನದಲ್ಲಿ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ, ನೀರಿನ ಶಾಶ್ವತ ಗಡಸುತನವನ್ನು ಯಾವುದರಿಂದ ತೆಗೆದು ಹಾಕ್ಬೋದು? ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್ ಮೇ ಬಿ ರಿಮೂವ್ಡ್ ಬೈ ದಿ ಎಡಿಷನ್ ಆಫ್ ಅಂತ. ಸೋಡಿಯಂ ಕಾರ್ಬೊನೇಟ್, ಆಲಂ, ಪೊಟ್ಯಾಷಿಯಂ ಮತ್ತು ಸುಣ್ಣ ಅಂತ ಇದೆ. ಸೊ ಯಾವುದನ್ನು ಬಳಸುವ ಮೂಲಕ ಈ ಒಂದು ಹಾರ್ಡ್ನೆಸ್, ನೀರಿನ ಗಡಸುತನವನ್ನು ನಾವು ತೆಗೆದು ಹಾಕ್ಬೋದು ಅಂತ. ಸೊ ಸೋಡಿಯಂ ಕಾರ್ಬೊನೇಟ್ ಇದೆಯಲ್ಲ, ಅದು ಸರಿಯಾದ ಉತ್ತರ. ಓಕೆ, ಸೊ ಇದಿಷ್ಟು ಈ ಭಾಗದ ಮಾಹಿತಿಯಾಗಿತ್ತು. ಸೊ ನೀವು ಅನ್ಅಕಾಡೆಮಿ ಪ್ಲ್ಯಾಟ್ಫಾರ್ಮನ್ನು ಜಾಯಿನ್ ಆಗ್ತೀರಾ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಆ ಲಿಂಕನ್ನು ನೀವು ಬಳಸ್ಕೊಂಡು ಜಾಯಿನ್ ಆದರೆ, ಸೊ ಇಲ್ಲಿ ಒಂದೇ ವೇದಿಕೆಯಲ್ಲಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನೀವು ತಯಾರಿಯನ್ನು ನಡೆಸ್ಬೋದು. ಎಲ್ಲ ಸಬ್ಜೆಕ್ಟ್ಗಳನ್ನು ನೀವು ಕವರ್ ಮಾಡ್ಕೋಬೋದು. PDF ಲಭ್ಯ ಆಗುತ್ತೆ. ಅದೇ ರೀತಿಯಾಗಿ ನಿಮಗೆ ಟೆಸ್ಟ್ ಸೀರೀಸ್ಗಳು ಕೂಡ ಲಭ್ಯ ಆಗುತ್ತೆ. ಸೊ ಈ ವಿಡಿಯೋ ಒಂದು ವೇಳೆ ನಿಮಗೆ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಮುಂದಿನ ಭಾಗಗಳಲ್ಲಿ ಮತ್ತೆ ಬೇರೆ ಬೇರೆ ಟಾಪಿಕ್ಗಳಿಗೆ ಸಂಬಂಧಪಟ್ಟಂತಹ ಪ್ರಮುಖವಾದ ಪ್ರಶ್ನೆಗಳನ್ನು ವಿವರಣೆ ಕೊಡಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಆಗೋಣ. ಇನ್ನೊಂದೇನೆಂದರೆ, ಜಾಯಿನ್ ಆಗುವಾಗ ಪ್ರಿಯಾಂಕಾ ಲೈವ್ ಅನ್ನುವಂತಹ ರೆಫರಲ್ ಕೋಡನ್ನು ಯೂಸ್ ಮಾಡಿದರೆ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ. ಸೊ ಇದಿಷ್ಟು ಈ ಭಾಗದ ಮಾಹಿತಿ. ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.